ಫೇಸ್ಬುಕ್ನಲ್ಲಿ ದ್ವೇಷ ಬಿತ್ತುವಂತ ಪೋಸ್ಟ್ ಆರೋಪದ ಅಡಿಯಲ್ಲಿ ಪತ್ರಕರ್ತರಾದಂಥ ವಸಂತ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ. ಬೆಳ್ತಂಗಡಿ ಪೊಲೀಸರಿಗೆ ಶೇಖರ್ ಲಾಯ್ಲಾ ಅನ್ನುವಂಥ ದೂರನ್ನ ಕೊಟ್ಟಿದ್ದಾನೆ. ಧರ್ಮಗಳ ನಡುವೆ ವಿಷಬೀಜವನ್ನ ಬಿತ್ತಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿ ಎಫ್ಐಆರ್ ಅನ್ನ ಈಗ ದಾಖಲಿಸಿಕೊಳ್ಳಲಾಗಿದೆ. ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಾತ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತಹ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ. ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಒಂದಷ್ಟು ಸ್ಟೇಟಸ್ ಅನ್ನ ಹಾಕೊಂಡಿದ್ರು ವಸಂತ ಗಿಳಿಯಾರ್. ಈ ಧರ್ಮಸ್ಥಳ ಪ್ರಕರಣದ ಕುರಿತು, ಅನಂತರ ಈ ಬುರುಡೆ ರಹಸ್ಯದ ಕುರಿತು, ಯಾವ ರೀತಿಯಾಗಿ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಒಳಗೊಂಡಂತೆ ಪೋಸ್ಟ್ ಕೂಡ ಹಾಕಿದ್ರು. ಈ ಪೋಸ್ಟ್ನಿಂದ ದ್ವೇಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ ಅಂತ ಆರೋಪ ಮಾಡಿ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ ಪೊಲೀಸರಿಗೆ. ಎಫ್ಐಆರ್ ದಾಖಲಾಗಿದೆ. ಅನೇಕ ಎಫ್ಐಆರ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ, ಒಬ್ಬರ ಮೇಲೆ ಒಬ್ಬರು ಅನ್ನುವಂತೆ ಎಫ್ಐಆರ್ಗಳನ್ನ ದಾಖಲು ಮಾಡಲಾಗ್ತಾ ಇದೆ. ಈಗ ವಸಂತ ಗಿಳಿಯಾರ್ ಸರಿ ಫೇಸ್ಬುಕ್ನಲ್ಲಿ ದ್ವೇಷ ಬಿತ್ತುವಂತ ಪೋಸ್ಟ್ ಆರೋಪದ ಅಡಿಯಲ್ಲಿ ಪತ್ರಕರ್ತರಾದಂಥ ವಸಂತ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ. ಬೆಳ್ತಂಗಡಿ ಪೊಲೀಸರಿಗೆ ಶೇಖರ್ ಲಾಯ್ಲಾ ಅನ್ನುವಂಥ ದೂರನ್ನ ಕೊಟ್ಟಿದ್ದಾನೆ. ಧರ್ಮಗಳ ನಡುವೆ ವಿಷಬೀಜವನ್ನ ಬಿತ್ತಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿ ಎಫ್ಐಆರ್ ಅನ್ನ ಈಗ ದಾಖಲಿಸಿಕೊಳ್ಳಲಾಗಿದೆ. ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಾತ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತಹ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ. ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಒಂದಷ್ಟು ಸ್ಟೇಟಸ್ ಅನ್ನ ಹಾಕೊಂಡಿದ್ರು ವಸಂತ ಗಿಳಿಯಾರ್. ಈ ಧರ್ಮಸ್ಥಳ ಪ್ರಕರಣದ ಕುರಿತು, ಅನಂತರ ಈ ಬುರುಡೆ ರಹಸ್ಯದ ಕುರಿತು, ಯಾವ ರೀತಿಯಾಗಿ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಒಳಗೊಂಡಂತೆ ಪೋಸ್ಟ್ ಕೂಡ ಹಾಕಿದ್ರು. ಈ ಪೋಸ್ಟ್ನಿಂದ ದ್ವೇಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ ಅಂತ ಆರೋಪ ಮಾಡಿ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ ಪೊಲೀಸರಿಗೆ. ಎಫ್ಐಆರ್ ದಾಖಲಾಗಿದೆ. ಅನೇಕ ಎಫ್ಐಆರ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ, ಒಬ್ಬರ ಮೇಲೆ ಒಬ್ಬರು ಅನ್ನುವಂತೆ ಎಫ್ಐಆರ್ಗಳನ್ನ ದಾಖಲು ಮಾಡಲಾಗ್ತಾ ಇದೆ. ಈಗ ವಸಂತ ಗಿಳಿಯಾರ್ ಸರಿ ಫೇಸ್ಬುಕ್ನಲ್ಲಿ ದ್ವೇಷ ಬಿತ್ತುವಂತ ಪೋಸ್ಟ್ ಆರೋಪದ ಅಡಿಯಲ್ಲಿ ಪತ್ರಕರ್ತರಾದಂಥ ವಸಂತ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ. ಬೆಳ್ತಂಗಡಿ ಪೊಲೀಸರಿಗೆ ಶೇಖರ್ ಲಾಯ್ಲಾ ಅನ್ನುವಂಥ ದೂರನ್ನ ಕೊಟ್ಟಿದ್ದಾನೆ. ಧರ್ಮಗಳ ನಡುವೆ ವಿಷಬೀಜವನ್ನ ಬಿತ್ತಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿ ಎಫ್ಐಆರ್ ಅನ್ನ ಈಗ ದಾಖಲಿಸಿಕೊಳ್ಳಲಾಗಿದೆ. ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಾತ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತಹ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ. ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಒಂದಷ್ಟು ಸ್ಟೇಟಸ್ ಅನ್ನ ಹಾಕೊಂಡಿದ್ರು ವಸಂತ ಗಿಳಿಯಾರ್. ಈ ಧರ್ಮಸ್ಥಳ ಪ್ರಕರಣದ ಕುರಿತು, ಅನಂತರ ಈ ಬುರುಡೆ ರಹಸ್ಯದ ಕುರಿತು, ಯಾವ ರೀತಿಯಾಗಿ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಒಳಗೊಂಡಂತೆ ಪೋಸ್ಟ್ ಕೂಡ ಹಾಕಿದ್ರು. ಈ ಪೋಸ್ಟ್ನಿಂದ
ದ್ವೇಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ ಅಂತ ಆರೋಪ ಮಾಡಿ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ ಪೊಲೀಸರಿಗೆ. ಎಫ್ಐಆರ್ ದಾಖಲಾಗಿದೆ. ಅನೇಕ ಎಫ್ಐಆರ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ, ಒಬ್ಬರ ಮೇಲೆ ಒಬ್ಬರು ಅನ್ನುವಂತೆ ಎಫ್ಐಆರ್ಗಳನ್ನ ದಾಖಲು ಮಾಡಲಾಗ್ತಾ ಇದೆ. ಈಗ ವಸಂತ ಗಿಳಿಯಾರ್ ಸರ್ ಫೇಸ್ಬುಕ್ನಲ್ಲಿ ದ್ವೇಷ ಬಿತ್ತುವಂತ ಪೋಸ್ಟ್ ಆರೋಪದ ಅಡಿಯಲ್ಲಿ ಪತ್ರಕರ್ತರಾದಂತಹ ವಸಂತ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ. ಬೆಳ್ತಂಗಡಿ ಪೊಲೀಸರಿಗೆ ಶೇಖರ್ ಲಾಯ್ಲಾ ಅನ್ನುವಂತ ದೂರನ್ನ ಕೊಟ್ಟಿದ್ದಾರೆ. ಧರ್ಮಗಳ ನಡುವೆ ವಿಷಬೀಜವನ್ನ ಮಿತ್ತಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿ ಎಫ್ಐಆರ್ ಅನ್ನ ಈಗ ದಾಖಲಿಸಿಕೊಳ್ಳಲಾಗಿದೆ. ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಾತ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತಹ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ. ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಒಂದಷ್ಟು ಸ್ಟೇಟಸ್ ಅನ್ನ ಹಾಕಿಕೊಂಡಿದ್ರು ವಸಂತ ಗಿಳಿಯಾರ್. ಈ ಧರ್ಮಸ್ಥಳ ಪ್ರಕರಣದ ಕುರಿತು, ಅನಂತರ ಈ ಬುರುಡೆ ರಹಸ್ಯದ ಕುರಿತು, ಯಾವ ರೀತಿಯಾಗಿ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಒಳಗೊಂಡಂತೆ ಪೋಸ್ಟ್ ಕೂಡ ಹಾಕಿದ್ರು. ಈ ಪೋಸ್ಟ್ನಿಂದ ದ್ವೇಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ ಅಂತ ಆರೋಪ ಮಾಡಿ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ ಪೊಲೀಸರಿಗೆ. ಎಫ್ಐಆರ್ ದಾಖಲಾಗಿದೆ. ಅನೇಕ ಎಫ್ಐಆರ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ, ಒಬ್ಬರ ಮೇಲೆ ಒಬ್ಬರು ಅನ್ನುವಂತೆ ಎಫ್ಐಆರ್ಗಳನ್ನ ದಾಖಲು ಮಾಡಲಾಗ್ತಾ ಇದೆ. ಈಗ ವಸಂತ ಗಿಳಿಯಾರ್ ಸರ್ ಫೇಸ್ಬುಕ್ನಲ್ಲಿ ದ್ವೇಷ ಬಿತ್ತುವಂತ ಪೋಸ್ಟ್ ಆರೋಪದ ಅಡಿಯಲ್ಲಿ ಪತ್ರಕರ್ತರಾದಂತಹ ವಸಂತ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ. ಬೆಳ್ತಂಗಡಿ ಪೊಲೀಸರಿಗೆ ಶೇಖರ್ ಲಾಯ್ಲಾ ಅನ್ನುವಂತ ದೂರನ್ನ ಕೊಟ್ಟಿದ್ದಾನೆ. ಧರ್ಮಗಳ ನಡುವೆ ವಿಷಬೀಜವನ್ನ ಮಿತ್ತಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿ ಎಫ್ಐಆರ್ ಅನ್ನ ಈಗ ದಾಖಲಿಸಿಕೊಳ್ಳಲಾಗಿದೆ. ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಾತ. ಧರ್ಮಗಳ ನಡುವೆ ವೈಮನಸ್ಸು ಮೂಡುವಂತಹ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ. ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಒಂದಷ್ಟು ಸ್ಟೇಟಸ್ ಅನ್ನ ಹಾಕಿಕೊಂಡಿದ್ರು ವಸಂತ ಗಿಳಿಯಾರ್. ಈ ಧರ್ಮಸ್ಥಳ ಪ್ರಕರಣದ ಕುರಿತು, ಅನಂತರ ಈ ಬುರುಡೆ ರಹಸ್ಯದ ಕುರಿತು, ಯಾವ ರೀತಿಯಾಗಿ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಒಳಗೊಂಡಂತೆ ಪೋಸ್ಟ್ ಕೂಡ ಹಾಕಿದ್ರು. ಈ ಪೋಸ್ಟ್ನಿಂದ ದ್ವೇಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ ಅಂತ ಆರೋಪ ಮಾಡಿ ಶೇಖರ್ ಲಾಯ್ಲಾ ದೂರನ್ನ ಕೊಟ್ಟಿದ್ದಾನೆ ಪೊಲೀಸರಿಗೆ. ಎಫ್ಐಆರ್ ದಾಖಲಾಗಿದೆ. ಅನೇಕ ಎಫ್ಐಆರ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ, ಒಬ್ಬರ ಮೇಲೆ ಒಬ್ಬರು ಅನ್ನುವಂತೆ ಎಫ್ಐಆರ್ಗಳನ್ನ ದಾಖಲು ಮಾಡಲಾಗ್ತಾ ಇದೆ. ಈಗ ವಸಂತ ಗಿಳಿಯಾರ್ ಸರ್